ಹಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ಇವತ್ತು ಬೆಳ್ಳಿ ಸಾಮಾನು ಹೇಗೆ ಸ್ವಚ್ಛಗೊಳಿಸೋದಂತ ಹೇಳ್ಕೊಡ್ತೀನಿ. ಬರೀ 2 ರೆಮಿಡಿಯಿಂದ ನೋಡೋಣ ಬನ್ನಿ ಹೇಗಂತ. ಯಾವ ಥರ ಕಪ್ಪಾಗಿದ್ದಾವಂತ ನೀವೇ ನೋಡ್ಬೋದು. ಫುಲ್ಲು ಎಣ್ಣೆ ಜಿಡ್ಡು ನೀವೇ ನೋಡ್ಬೋದು. ನೋಡ್ರಿ ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಎಣ್ಣೆ ಜಿಡ್ಡಾಗಿದೆ. ಈಗಂತೂ ಹಬ್ಬಗಳಿಗೆಲ್ಲ ಬಳಸೋದ್ರಿಂದ ಎಲ್ಲ ಕಪ್ಪಾಗಿದೆ. ಈಗ ಯಾವ ಥರ ತೊಳೆಯೋದು ಅಂತ ನೋಡೋಣ. ಒಂದು ಡಬ್ರಿಯಲ್ಲಿ ಬಿಸಿನೀರು ಇಟ್ಕೊಳ್ಳೋಣ. ಚೆನ್ನಾಗಿ ಕುದಿಬೇಕದು, ಅಂದರೆ ಎಣ್ಣೆ ಜಿಡ್ಡು ಬಿಡುತ್ತೆ. ಇಲ್ಲಾಂದರೆ ಎಣ್ಣೆ ಜಿಡ್ಡು ಬಿಡಲ್ಲ. ಫುಲ್ಲು ಕುದಿಬೇಕು. ಕುದ್ದ ಮೇಲೆ ಅಡುಗೆ ಸೋಡಾ ತೊಗೊಳ್ಳೋಣ 1 ಸ್ಪೂನು. ನೋಡಿ ಹಾಕಿದ್ಮೇಲೆ ಆ ಥರ ಬಬಲ್ ಬರಬೇಕು, ಅಂದರೆ ಚೆಂದಾಗಿ ಎಣ್ಣೆ ಜಿಡ್ಡು ಬಿಡುತ್ತೆ. ಆಮೇಲೆ ರಿನ್ ಲಿಕ್ವಿಡ್ ಮಿಷನ್ಗೆ ಹಾಕ್ತಿರಲ್ಲ ಅದನ್ನು ತೊಗೊಳ್ಳಿ, ಅಂದರೆ ಏನೇನು ಎಣ್ಣೆ ಜಿಡ್ಡು ಇರುತ್ತೋ ಫುಲ್ಲು ಎಲ್ಲ ಬಿಡುತ್ತೆ. ಅದನ್ನ ಹಾಕಿದ್ಮೇಲೆ ಇದನ್ನು 1 ತಾಸು ಬಿಡಬೇಕು, ಅಂದರೆ ಎಲ್ಲ ಪೂರ್ತಿ ಕ್ಲೀನ್ ಆಗ್ತದೆ. ನೀವು ತಿಕ್ಕೋದೇ ಬೇಡ ಸ್ವಲ್ಪ. ಹಂಗಾಗಿ ಚೆನ್ನಾಗಿ ಬಿಸಿನೀರಲ್ಲಿ ಎದ್ದು ತಣ್ಣೀರು ಆಗೋ ಮಟನೂ ನೀವು ಹಂಗೆ ಕೈಬಿಡಿ. ನೋಡಿರಿ ಆ ಥರ ನಾವು ತಿಕ್ಕಿಲ್ಲ, ಏನೂ ಇಲ್ಲ. ಯಾವ ಥರ ನೀರು ಹೆಂಗಿದ್ವಿ ಯಾವ ಥರ ಆಗಿದೆ, ಎಲ್ಲ ಎಣ್ಣೆ ಜಿಡ್ಡು ಬಿಟ್ಕೊಂಡಿದೆ. ಈಗ ಫುಲ್ ಕೋಲ್ಡ್ ಆದಮೇಲೆ ಈಗೆಲ್ಲ ಎಣ್ಣೆ ಜಿಡ್ಡು ಬಿಟ್ಟಿರೋದ್ರಿಂದ ಈಗ ಕ್ಲೀನಾಗಿ ಒಂದು ತೊಗೊಂಡು ಸ್ಕ್ರಬ್ಬರ್ ತೊಗೊಂಡು ಸ್ವಲ್ಪ ಹಿಂಗೆ ತಿಕ್ಕೊಳ್ಳಿ. ನೋಡಿ ಹಂಗೆ ಹೋಗ್ಬಿಡುತ್ತೆ, ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಫುಲ್ಲು. ಅದೆಲ್ಲ ಮುಗಿಸಿದ ಮೇಲೆ ಇದು ವಿಭೂತಿ ಯೂಸ್ ಮಾಡ್ತಿರಲ್ಲ, ಈ ತೊಳೆಯೋದಕ್ಕಂತಲೂ ಒಂದು ವಿಭೂತಿ ಸಪ್ರೇಟ್ ಇಟ್ಕೊಳ್ಳಿ. ವಿಭೂತಿಯಿಂದ ತೊಳೆದ ಮೇಲೆ ಎಷ್ಟು ಪಳ ಹೊಳಿತಾವಂದ್ರೆ ಭಾಳ ಚಂದ ಹೊಳಿತಾವ. ನೋಡ್ತಿರ್ಬೋದು. ನಾನು ಇದೆಲ್ಲ ತೊಳೆದ ಮೇಲೆ ಚೆಂದಾಗ ಒಣಗಿದ ಮೇಲೆ ವಿಭೂತಿ ತೊಗೊಂಡು ತಿಕ್ಕೊತೀನಿ. ಈಗ ನಾವು ಬಿಸಿನೀರಲ್ಲಿ ಎದ್ದಿದ್ವಲ್ಲ, ಅದು ಬರೀ ಎಣ್ಣೆ ಜಿಡ್ಡು ಬಿಡೋಕ್ಕೆ. ನಿಜ ಹೇಳ್ಬೇಕಂದ್ರೆ ವಿಭೂತಿಯಿಂದನೇ ಬೆಳ್ಳಿ ಸಾಮಾನು ಕ್ಲೀನ್ ಆಗ್ತಾವೆ. ನಾವು ಅದು ಫುಲ್ಲು ಎಣ್ಣೆ ಹಾಕಿ ಎಲ್ಲ ಚೆಲ್ಲಿರುತ್ತಲ್ಲ, ಹಂಗಾಗಿ ಬಿಸಿನೀರು ಮತ್ತು ಸೋಡಾದಿಂದ ಎಣ್ಣೆ ಜಿಡ್ಡು ಹೋಗುತ್ತೆ. ಆದಮೇಲೆ ಅದು ಎಲ್ಲ ಹೋದ್ಮೇಲೆ ಆಮೇಲೆ ವಿಭೂತಿ ಹಾಕಿ ಕ್ಲೀನಾಗಿ ತಿಕ್ಕೊಳ್ಳಿ. ವಿಭೂತಿಯಿಂದ ಯಾವ ಥರ ಕೊಳೆ ಹೋಗುತ್ತೆ ಅಂದರೆ ತೋರಿಸ್ತೀನಿ. ಈ ಥರ ನೋಡಿ ತಿಕ್ತಾನೆ ಎಷ್ಟು ಫಳ ಹೊಳಿತಾ ಇದೆ. ತಿಕ್ಕಿ ಅದು ಬ್ಲಾಕ್ ಕಲರ್ ಆಗುತ್ತೆ, ಅಂದರೆ ಎಲ್ಲ ಕೊಳೆ ಬಿಟ್ಕೊತಾ ಇದೆ ಅಂತ ಅರ್ಥ ಫುಲ್ಲು. ಈಗ ಹಬ್ಬ ಬಂದ್ವಲ್ಲ, ಹಂಗಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ. ವರಮಹಾಲಕ್ಷ್ಮಿ ಮುಗೀತಂತೇಳಿ ಈಗ ಮುಂದಿನ ಹಬ್ಬಕ್ಕೆ ತಯಾರಿ ಎಲ್ಲ ತೊಳೆದಿಟ್ಕೊಂಡ್ರೆ ಮತ್ತು ನಮಗೆ ಫುಲ್ ಈಸಿ ಆಗುತ್ತೆ ಅಂತೇಳಿ. ನೋಡಿ ಯಾವ ಥರ ಗಲೀಜು ಬರ್ತೈತಿ. ಕ್ಲೀನಾಗಿ ಉಜ್ಕೊಂಡು ಆಮೇಲೆ ತೊಳ್ಕೊಂಡು ಒಂದು ಬಟ್ಟೆ ತೊಗೊಂಡು ಪ್ಯಾಕ್ ಮಾಡಿಡ್ರಿ. ಮತ್ತು ಮುಂದಿನ ಹಬ್ಬಕ್ಕೆ ನಿಮಗೆ ಈಸಿ ಆಗುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು. ಇಷ್ಟು ಈಸಿ ರೆಮಿಡಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಆ ಲಿಕ್ವಿಡ್ ಈ ಲಿಕ್ವಿಡ್ ಅಂತ ತರಕ್ಕೆ ಹೋಗಬೇಡಿ, ಸುಮ್ಮನೆ ಕೈಗಳಿಗೆ ಎಫೆಕ್ಟ್ ಆಗುತ್ತೆ. ಪ್ಲೀಸ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಮತ್ತು ಇದೇ ಥರ ಸಪೋರ್ಟ್ ಮಾಡಿದರೆ ನಾನು ಮತ್ತೆ ಒಳ್ಳೆ ವಿಡಿಯೋ ತೊಗೊಂಬರ್ತೀನಿ ಅಂತ ಹೇಳ್ತಾ ಇವತ್ತಿನ ದಿನ ಹೀಗಿತ್ತು. ಬಾಯ್.